ಸರ್, ಈಗ ವಾದ ಮಾಡೋದಕ್ಕೆ, ಅಡ್ಡ ಹಚ್ಚೋದಕ್ಕೆ ಒಂದಷ್ಟು ಜನ ಇರ್ತಾರೆ, ಎಲ್ಲದಕ್ಕೂ ಕೊಂಕು ತೆಗೆಯುವಂಥವ್ರು. ಅದರಲ್ಲಿ ಈಗ ಹೇಳಬೇಕು ಅಂದರೆ, ಈಗ ಸರ್ ಜನಸಂಖ್ಯೆ ನಿಯಂತ್ರಣ ಆಗ್ತಾ ಇದೆಯಲ್ಲ, ಬಿಟ್ಟು ಬಿಡಿ ಅನ್ನೋ ಥರ. ಆದರೆ ಇಲ್ಲಿ ಮುಖ್ಯವಾಗಿ ನಾನು ಒಂದು ಕಡೆ ನೋಡಿದೆ, ಅಂದರೆ ಸಿರಿಧಾನ್ಯಗಳನ್ನು ಬೆಳಿಬೇಕಾದ್ರೆ ಅಥವಾ ನಮ್ಮ ಈ ರೆಗ್ಯುಲರ್ ನಾವು ತಿಂತಾ ಇರುವಂಥ ಅಕ್ಕಿ ಗೋಧಿನ ಬೆಳಿಬೇಕಾದ್ರೆ ನಮ್ಮ ದೇಶದ ಮೇಲೆ, ನಮ್ಮ ಪರಿಸರದ ಮೇಲೆ, ಪ್ರಕೃತಿಯ ಮೇಲೆ ಎಷ್ಟರ ಮಟ್ಟಿಗೆ ಯಾವ ರೀತಿಯ ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ಸ್ಪಷ್ಟನೆ ಕೊಡಬೇಕು. ಈಗ ಪಂಜಾಬಲ್ಲಿ ಅಕ್ಕಿ ಗೋಧಿ ಬೆಳೆಯುವಂಥ ಜಾಗ ಅಲ್ವಾ, ಅಲ್ಲಿ ಪಂಚ ನದಿಗಳು ಕೂಡುವ ಸ್ಥಳ. ಅಲ್ಲಿ ಕೈ ಇಟ್ಟರೆ ನೀರು ಸಿಗ್ತಾ ಇತ್ತು ಭೂಮಿಗೆ. ಒಳ ಅಂಡರ್ ವಾಟರ್ ಟೇಬಲ್ ಅಂತಾರಲ್ಲ, ಭೂಗರ್ಭ ಜಲಗಳು ಅಷ್ಟು ಮೇಲಕ್ಕಿದ್ದು. ಈಗ 1800 ಅಡಿ ಕೊರೆದ್ರೇನು ನೀರು ಸಿಗ್ತಾ ಇಲ್ಲ. ಇದೆಲ್ಲ ಖರ್ಚು ಮಾಡಿದ್ದು ಈ ಭತ್ತ ಮತ್ತು ಗೋಧಿ ಬೆಳೆಯೋದಕ್ಕೆ. ಇನ್ನು ಒಂದು 10 ವರ್ಷ ನೀರು ಉಳಿದಿದೆ ಅಂತ ಇಸ್ರೋ ಅವರು ತಮ್ಮ ಟೆಕ್ನಾಲಜಿಯಿಂದ ಹೇಳಿದ್ದಾರೆ. ಸರ್, ಹಾಗಾದ್ರೆ ಮುಂದಿನ ಪೀಳಿಗೆಯವರು ಏನು ಮಾಡಬೇಕು? ಅದೇನ ಹೇಳ್ತಾ ಇರೋದು. ಅಂದರೆ ಪ್ರಕೃತಿ ವನರುಗಳನ್ನು ನಾವು ಖಾಲಿ ಮಾಡೋದಕ್ಕೆ ಈ ಅಕ್ಕಿ ಗೋಧಿ, ಕಬ್ಬು ಬೆಳೆಯೋದ್ರ ಇನ್ನೂ ಮೋಸ ಇದೆ. ಈಗ ಕಬ್ಬು ಸಕ್ಕರೆ ಎಷ್ಟು 88 ಲಕ್ಷ ಟನ್ನು ಬೆಳೀತಾ ಇದ್ದಾರೆ. 1 ಮಿಲಿಗ್ರಾಮ್ ಬೇಕಾಗಿಲ್ಲ ನಮಗೆ. ಅದರಿಂದಾನೇ ರೋಗ ಅಂತ, ಅದರಿಂದಾನೇ ಸಾಂಕ್ರಾಮಿಕ ರೋಗಗಳು, ನಿಮ್ಮ ಇಮ್ಯುನಿಟಿ ಕಮ್ಮಿ ಆಗ್ತಾ ಇರೋದು. ಸೊ ಬೇಡದೇ ಇರೋದನ್ನೆಲ್ಲ ಈ ಕಂಪನಿಗಳ ಒಂದು ಉದ್ಧಾರಕ್ಕಾಗಿ ನಮ್ಮ ಮೇಲೆ ಹೇರಿದ್ದಾರೆ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಆ್ಯಂಡ್ ಪ್ರಕೃತಿ ವನರುಗಳನ್ನು ಹಾಳು ಮಾಡಿದ್ವಿ. ಇನ್ನು 10 ವರ್ಷ ನೀರು, ಅದೇ ನೀರು ನಮಗೆ ಕೊಡಿ, 500 ವರ್ಷ ಊಟ ರೆಡಿ ಮಾಡಿ ಕೊಡ್ತೀನಿ, ನೀವು ಮಿಲೆಟ್ಸ್ ತಿನ್ನೋದ. ಇದು ನಿಮಗೆ ಕಂಪ್ಯಾರಿಸನ್. ಒಂದು ಕಡೆ ಜಲ ಸಂರಕ್ಷಣೆ, ಮತ್ತೊಂದು ಕಡೆ ಕಾಡುಗಳು. ಎಲ್ಲದ ರಕ್ಷಣೆ ನಿಮಗೆ ಮಿಲೆಟ್ಸ್ ಮೇಲೇನೆ ಇರೋದು. ನಿಮ್ಮ ಮೇಲ್ಪದರಗಳನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ಈ C4 ಗ್ರಾಸ್ ಹುಲ್ಲುಗಳ ಬೇರುಗಳೇ ಅದನ್ನು ಹಿಡ್ಕೊಳ್ಳೋದು. ಇನ್ಫ್ಯಾಕ್ಟ್ ಎಲ್ಲರೂ ಈ ತಂತ್ರಜ್ಞರು, ದೊಡ್ಡ ದೊಡ್ಡ ಎನ್ವಿರಾನ್ಮೆಂಟಲಿಸ್ಟ್ ಎಲ್ಲ ಮರ ನೆಡ್ರಿ ಅಂತ ಇದ್ದಾರೆ. ನೀವು ಮರ ನೆಡೋದಕ್ಕೆ ಮೇಲೆ ಪದರ ಸರಿ ಇದ್ರೆ ತಾನೇ ಮರ ಬೆಳೆಯೋಕ್ಕಾಗೋದು, ಬೀಜ ಮೊಳಕೆ ಹೊಡೆಯೋದು. ಅಂದರೆ ನೀವು ಫಸ್ಟು ಮೇಲ್ಪದರ 4-5 ಇಂಚು ಮಣ್ಣನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ಮೊದಲನೇ ಮೆಟ್ಟಲು, ಫಸ್ಟ್ ಥಿಂಗ್ ಯು ನೀಡ್ ಟು ಡೂ, ಗ್ರೋ ಗ್ರಾಸ್. ನಮ್ಮ ಸಿರಿಧಾನ್ಯಗಳ ಹುಲ್ಲನ್ನು ಬೆಳೆದರೆ ಇಡೀ ಪ್ರಪಂಚದ ಭೂಭಾಗದ ಮೇಲಿದ್ದ ಮೇಲ್ಪದರಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನೀರು ಹಿಂಗುತ್ತೆ. ಯಾವಾಗ ಹಸಿರು ಹುಲ್ಲು ಮೇಲೆ ಇಲ್ವೋ ನೀರು ನೆರೆ ಥರ ಮಣ್ಣನ್ನು ಕೊಚ್ಕೊಂಡು ಹೋಗುತ್ತೆ. ಇನ್ಫ್ಯಾಕ್ಟ್ ಸೇಮ್ ವಾಟರ್ ದಟ್ ಹ್ಯಾಸ್ ಟು ಗೋ ಡೌನ್ ವಿಲ್ ಫಾರ್ಮ್ ಫ್ಲಡ್ಸ್. ಈಗ ಅದೇ ಆಗ್ತಾ ಇರೋದು ಭೂಮಂಡಲದಲ್ಲಿ. ಪ್ರತಿಯೊಂದು ದೇಶದಲ್ಲಿ ನೆರೆ ಪರಿಸ್ಥಿತಿ ಉಂಟಾಗ್ತಾ ಇರೋದು ಮೇಲ್ಪದರಗಳ ಮೇಲೆ ಈ ಗ್ರಾಸಸ್ ಇಲ್ಲ. ಸೊ ಎಲ್ಲರೂ ಮಣ್ಣನ್ನು ಸಂರಕ್ಷಿಸಿ ಅಂತ ಪ್ಲಕಾರ್ಡ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಬಟ್ ನೀವು ಮಿಲ್ಲೆಟ್ಸನ್ನು ಊಟ ಮಾಡೋಕ್ಕೆ ಶುರು ಮಾಡಿದರೆ ಅದಷ್ಟಕ್ಕೆ ಅದೇ ಕೆಲಸ ಆಗತ್ತೆ. ಮಿಲ್ಲೆಟ್ಸನ್ನು ಊಟ ಮಾಡಿದ್ರೆ ನದಿಗಳು ಮತ್ತೆ ಹುಟ್ಕೊಂಡು ಬರ್ತವೆ. ಮಿಲ್ಲೆಟ್ಸನ್ನು ಊಟ ಮಾಡಿದರೆ ಹಕ್ಕಿಗಳು ಮತ್ತೆ ಪಾರಾಡಕ್ಕೆ ಶುರು ಆಗ್ತವೆ. ಯಾವಾಗ ಹಕ್ಕಿಗಳು ಓಡಾಡ್ತವೆ ನಿಮ್ಮ ಭೂಮಿ ಒಳಗಡೆ ತನಕನೂ ಸಾರವಂತ ಆಗೋಕ್ಕೆ ಶುರು ಆಗತ್ತೆ. ಸೊ ಇವೆಲ್ಲ ನ್ಯಾಚುರಲ್ ಆಗಿ ಒಂದಕ್ಕೊಂದು ಅಂಟುಕೊಂಡಿರೋ ಅಂಶಗಳು. ಯಾವಾಗ ನಾವು ಮಿಲೆಟ್ಸನ್ನು ನಮ್ಮ ಊಟದ ತಟ್ಟೆಯಿಂದ ತೆಗಿಯೋಕ್ಕೆ ಶುರು ಮಾಡಿದ್ವಿ, ದಟ್ ಈಸ್ ಲಾಸ್ಟ್ 80 years, ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್. ಈ ತಜ್ಞರು ಮಾಡಿರೋ ಒಂದು ಅತಿ ಅದ್ಭುತವಾದ ಅವೈಜ್ಞಾನಿಕ ಪದ್ಧತಿ ಯಾಕೆ ಮಾಡಿದ್ದಾರೆ? ಕಂಪನಿಗಳ ಒತ್ತಾಯದಿಂದ ಮಾಡಿದ್ದಾರೆ. ವೆರಿ ಸಿಂಪಲ್, ಕಾರ್ಪೊರೇಟೈಸೇಷನ್ ಆಫ್ ಫುಡ್. ದಿಸ್ ಈಸ್ ದ ಬೇಸಿಕ್ ಸಾಲಿಡ್ ರೀಸನ್. ಅಂದರೆ ನಾವು ನಮ್ಮ ಊಟವನ್ನು ನಾವು ಆಯಾ ಜಾಗಗಳಲ್ಲಿ ಪ್ರಾದೇಶಿಕವಾಗಿ ಬೆಳೆಸಿಕೊಂಡು ಅಲ್ಲೇ ಬಳಸಿದ್ರೆ ಈ ಗೊಂದಲಗಳೆಲ್ಲನೂ ನಾವು ತಿಲಾಂಜಲಿ ಹಾಡಬಹುದು, ರಫ್ತು ಆ ಎಲ್ಲ ಕಿರಿಕಿರಿಗಳಿಂದ ದೂರ ಸರಿಬಹುದು.
ಸೊ ಆ ನಿಟ್ಟಿನಲ್ಲೇ ನಾವು ಮಿಲ್ಲೆಟ್ಸನ್ನು ನಮ್ಮ ಮೂಲ ಆಹಾರ ಅನ್ನೋ ಒಂದು ಪ್ರಜ್ಞೆಯನ್ನು ಮೂಡಿಸೋದಕ್ಕೆ 30 ವರ್ಷಗಳಿಂದ ಕೆಲಸ ಮಾಡ್ತೇವೆ. ಸರ್, ತಾವು ಹೇಳ್ದಾಗೆ ಅಂದರೆ ಸಾಕಷ್ಟು ಮಿಲಿಟರಿ ಸ್ಥಳಗಳಿಗೆಲ್ಲ ಭೇಟಿ ಕೊಡ್ತಾ ಇರ್ತೀರಿ. ಅದು ಈಗ ನಮ್ಮ ಕೇಂದ್ರ ಸರ್ಕಾರದ್ದು ಒಂದು ದೊಡ್ಡತನ, ಅವರೂ ಇದನ್ನು ಗುರುತಿಸಿದ್ದಾರೆ. ನಮ್ಮ ಜವಾನರಿಗೂ ಕನಿಷ್ಠ 30% ಭಾಗ ರೇಷನ್ನು ಮಿಲೆಟ್ಸ್ ಆಗಬೇಕು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದಕ್ಕೆ ತುಂಬ ತುಂಬ ಖುಷಿಯಾಗಿದೆ. ನನ್ನನ್ನು ಅಲ್ಲಿ ಇಲ್ಲಿ ಕಂಟೋನ್ಮೆಂಟ್ಸಲ್ಲಿ ಕರೆದು ಜವಾನರಿಗೆ ಈ ಮಿಲೆಟ್ಸ್ ಬಗ್ಗೆ ಅವಗಾಹನೆ ಮತ್ತು ಅವೇರ್ನೆಸ್ ಮೂಡಿಸಿ ಅಂತ ಕೇಳಿಸ್ತಿದ್ದಾರೆ. ಸೊ ತುಂಬ ಖುಷಿಯಿಂದ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ನನಗೆ ಏನಂದರೆ ಇಡೀ ಪ್ರಪಂಚ ದಾರಿ ತಪ್ಪಿದೆ, ಅದನ್ನು ಬದಲಾವಣೆ ಮಾಡಬೇಕು ಅಂದರೆ ಫಸ್ಟ್ ನಾವು ಬದಲಾವಣೆ ಆಗೋಣ. ನಾವು ಬದಲಾವಣೆ ಆದಮೇಲೆ ಬೇರೆಯವ್ರಿಗೆ ಹೇಳ್ಬೋದು. ಈಗ ನೋಡ್ರಿ, ನನಗೆ 67 ವರ್ಷ, ನಾನು ಒಂದು ದಿವಸನೂ ಡಾಕ್ಟ್ರ್ ಹತ್ರ ಹೋಗಿಲ್ಲ ಅಂತ ಕೈ ಎತ್ತಿ ಗಟ್ಟಿಯಾಗಿ ಹೇಳೋ ಒಂದು ಸ್ಥಿತಿಗೆ ನಾನಿದ್ದೀನಿ. ಐ ಹ್ಯಾವ್ ನಾಟ್ ಸೀನ್ ಎ ಡಾಕ್ಟರ್. ನಮ್ಮ ದೇಹದ ಡಾಕ್ಟರ್ ನಾವೇ ಆಗಬೇಕು ಅನ್ನೋಂಥದ್ದು. ಹೊಟ್ಟೆಯಲ್ಲಿ ದಿವಸ ಕೂರಿಸ್ಬೇಕು. ಅಂಬಲಿ ಅಂತ ಇದೆ, ನಮ್ಮ ಹಿರಿಯರು ಯಾವಾಗಲೂ ಅಂಬಲಿ ಕುಡಿತಾ ಇದ್ರು. ಏನು ರಾತ್ರಿ ನೆನೆಸಿ ಬಟ್ಟೆ ಕಟ್ಟಿ ಮಿಕ್ಕಿದ್ದನ್ನ ಬಟ್ಟೆ ಕಟ್ಟಿ ಇಡೋರು ಮಣ್ಣಿನ ಮಡಿಕೆಯಲ್ಲಿ ಫರ್ಮೆಂಟೇಷನ್ ಆಗುತ್ತೆ, ಸೂಕ್ಷ್ಮ ಜೀವಿಗಳು ಬಂದು ಸೇರಿಕೊಳ್ತವೆ. ಒಂದು ಲೋಟ ಅಂಬಲಿ ಬೆಳಗ್ಗೆ ಕುಡಿದು ಹೊಲಕ್ಕೆ ಹೋದರೆ ಮಧ್ಯಾಹ್ನ ತನಕ ಹಸಿವಾಗ್ತಾ ಇರೋದು. ಮಧ್ಯಾಹ್ನ ಬಂದು ಒಂದಿಷ್ಟು ಮಜ್ಜಿಗೆಯನ್ನು ತಿಂದು ಮತ್ತೆ ರಾತ್ರಿಗೆ 6 ಗಂಟೆಗೆ ಊಟ ಮಾಡೋರು. ಅಷ್ಟೇ ಸಿಂಪಲ್. ಅವ್ರಿಗೂ ಯಾವ ರೋಗ ಇರಲಿಲ್ಲ. 40 ಕಿಲೋಮೀಟರ್ ಬುಡು ಅಂತ ನಡ್ಕೊಂಡು ಹೋಗ್ತಾಯಿದ್ರು. ಈಗ 4 ಕಿಲೋಮೀಟರ್ ನಡ್ರಪ್ಪ ಅಂದರೆ ನಡೆಯೋಕ್ಕಾಗ್ತಾಯಿಲ್ಲ ಸರ್. ಎಂಥ ದುಸ್ಥಿತಿ ಬಂದಿದೆ ನೋಡ್ರಿ. ಸೊ ಈ ವಿಷಯಗಳನ್ನೆಲ್ಲ ಜನರಿಗೆ ಹೇಳೋದಕ್ಕೆ ನನಗೆ ತುಂಬ ತವಕ ಇದೆ. ಆ್ಯಂಡ್ ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದರೆ ಸಾವಿರಾರು ಜನ ಡಾಕ್ಟ್ರುಗಳನ್ನು ಬಾಯ್ ಹೇಳ್ತಾ ಇದ್ದಾರೆ. ಈಗ ಅದೊಂದು ಅದ್ಭುತವಾದ ಜೀವನ ಅಲ್ವಾ? ನನಗೆ ಡಾಕ್ಟರ್ ಬೇಕಾಗಿಲ್ಲ ಅಂತ ಹೇಳೋ ನಿಜ ಸರ್. ಇವತ್ತು ಎಷ್ಟು ದೊಡ್ಡ ಆಸ್ಪತ್ರೆಗಳು ಎಷ್ಟು ದುಡ್ಡು ಹಾಕ್ತಾ ಇದ್ದಾರೆ ಜನ. ನಾನು ಅದ್ರ ಬಗ್ಗೆ ಮಾತಾಡೋದು, ದುಡ್ಡು ಹಾಕೋದು. ಆದರೂ ಪಾಪ ಅವ್ರ ವ್ಯವಸ್ಥೆ ಹಂಗಿದೆ. ದಟ್ಸ್ ದ ವೇ ದೇ ಹ್ಯಾವ್ ಡಿಸೈನ್ಡ್. ಅವ್ರಿಗೆ ದುಡ್ಡು ಇಲ್ಲದೆ ಏನು ನಡೆಯೋಕ್ಕಾಗಲ್ಲ. ಒಂದು ಸ್ಕ್ಯಾನ್ ಮಾಡ್ಬೇಕಂದ್ರೆ 20,000 ಎಲ್ಲಿಂದ ತರ್ತಾರೆ? ಬಡವರು ತರಕ್ಕಾಗೋದಿಲ್ಲಮ್ಮ. ಸೊ ಇದು ತುಂಬ ಮೋಸ ಆಗ್ತಾ ಇದೆ ಸರ್. ಈಗ ಈಗ ನಾವು ತಿನ್ನೋದ್ರಿಂದ ಈ ರೋಗಗಳು ಉತ್ಪಾದನೆ ಮಾಡಿ ಬನ್ನಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ, ಇದು ಇಸ್ ಅ ಬಿಗ್ ವಿಷಿಯಸ್ ಸೈಕಲ್. ಡೆಫಿನೆಟ್ಲಿ ಸರ್. ಈಗ ಅಂದರೆ ಈಗ ಇಷ್ಟೊತ್ತು ಮಾತಾಡ್ತಾ ಇದ್ವಿ, ಸಿರಿಧಾನ್ಯಗಳ ಒಂದು ಬಳಕೆಗೆ ಬರಬೇಕು, ದೈನಂದಿನ ಆಹಾರ ಪದ್ಧತಿಯಲ್ಲಿ ಬರಬೇಕು ಅಂತ ಅಂದಾಗ ಇದರಲ್ಲಿ ಬಹಳಷ್ಟು ವಿಷಯಗಳಿದೆ. ಒಂದು ನಮ್ಮ ಮಾನವನ ಕಾಯಿಲೆಗಳನ್ನು ಗುಣಪಡಿಸುವಂಥದ್ದು ಒಂದಾಗಿರ್ಬೋದು, ಜೊತೆಗೆ ಇಡೀ ದೇಶದ ಪ್ರಕೃತಿ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಮತ್ತೆ ವಾಪಸ್ ಬರ್ತವೆ. ಹೌದು, ಯಾಕಂದ್ರೆ ನಾವು ನದಿ ನೀರನ್ನ ನದಿಗೆ ಬಿಡ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಬಸವಣ್ಣ ಅದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ನದಿ ಉದಕವನ್ನ ನದಿಗೆ ಅರ್ಪಿತ ಮಾಡಿ, ಮರ ಹೂವನ್ನ ಮರಕ್ಕೆ ಇರಿಸಿ, ತಾಯಿನ ಮರುಗಿಸಿ, ಕರುವನ್ನ ಕಟ್ಟಿ, ಮೊಲವಾಳನ್ನು ನವೇಡವೋ, ಕೂಡಲ ಸಂಗಮ ದೇವ, ಹಲವರ ಬಾಯಿ ಟೊಣದೇ ಹೋಯಿತು ಅಂತಾನೆ. ಅಂದ್ರೆ ಈ ಹಾಲನ್ನ ಕುಡಿಬೇಡ್ರಯ್ಯ, ನಿಮ್ಮ ತಾಯಿ ಹಾಲು ನಿಮಗೆ, ಹಸು ಕರುವಿಗೆ, ನೀನ್ ಯಾಕೆ ಅದಕ್ಕೆ ಬಾಯಿ ಹಾಕ್ತೀಯ? ಹಾಕಿದ್ರಿ ಅಂತ ಇಟ್ಕೋ, ನಿಮ್ಮ ಬಾಯಿ ಟೊಣದೇ ಹೋಗುತ್ತೆ. ಅಂದರೆ ಆಟೋ ಇಮ್ಯೂನ್ ಡಿಸೀಸ್, ಬಾಯಿ ಹುಣ್ಣಾಗತ್ತೆ. ಯಾವಾಗ ಹೇಳಿದ್ದಾರೆ? 11ನೇ ಶತಮಾನದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ನದಿ ಉದಕವನ್ನು ನದಿಗೆ ಅರ್ಪಿತ ಮಾಡು, ಮರ ಹೂವನ್ನು ಮರಗೆ ಏರಿಸು, ತಾಯಿನ ಮರುಗಿಸಿ, ಕರುವನ್ನ ಕಟ್ಟಿ, ಮೊಲವಾಲನ್ನು ಬೇಡವೋ. ಅಂದರೆ ಯಾವುದು ಎಲ್ಲಿರಬೇಕೋ ಅಲ್ಲಿ ಇರಬೇಕು. ನೀನು ಅದ್ರ ಜೊತೆ ಜೀವನ ಮಾಡು, ಅದನ್ನು ಕಿತ್ಕೊಂಡು ಹಾಳು ಮಾಡ್ತೀನಿ ಅಂತ ಹೊರಡಬೇಡ. ಇನ್ನು ಇಷ್ಟಕ್ಕಿಂತ ಇನ್ನು ಯಾರು ಕರೆಕ್ಟಾಗಿ ಹೇಳ್ತಾರೆ? ಇಷ್ಟು ಅದ್ಭುತ. ಆ ವಚನವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ವಚನ ಹೊರಗಡೆ ಬರ್ತಾನೆ ಇಲ್ವಾ? ಹೌದು ನೋಡಿ ಸರ್, ಅದ್ರಲ್ಲಿ ತಾವು ಹೇಳಿದಾಗ ಅದು ಇನ್ನೂ ಖುಷಿ ಆಯಿತು ನಮಗೆ ವಚನ. ಸೊ ಹಾಲನ್ನಾನೇ ಮುಟ್ಟಬೇಡಿ ಅಂದಾಗ ನಾವೇನು ಮಾಡ್ತಾ ಇದ್ದೀವಿ? ಹಸುವನ್ನಾನೇ ನುಂಗ್ಬಿಡ್ತಾ ಇದೀವಲ್ಲ. ಅದು ದೊಡ್ಡ ದುರಂತ. ದುರಂತ ಅಂದರೆ ದುರಂತ. ಎಷ್ಟು ಮಾಂಸ ರೆಡಿ ಮಾಡ್ತಾ ಇದ್ದಾರೆ ಗೊತ್ತಾ?
1 kg ಮಾಂಸ ರೆಡಿ ಮಾಡಬೇಕಂದ್ರೆ ನೀರಿನ ಪ್ರಮಾಣದಲ್ಲಿ 50,000 ಲೀಟರ್. ಅಂದರೆ ನೀವು 1 kg ಮಾಂಸ ತಿಂತಾ ಇದ್ದರೆ 50,000 ಲೀಟರ್ ಗುಳು. ಇನ್ನು ಪ್ರಕೃತಿ ಜಲ ಸಂರಕ್ಷಣೆ ಎಲ್ಲಿದೆ? ಸುಮ್ಮನೆ ಮಾತಾಡ್ತಾರೆ ಜಲ ಸಂರಕ್ಷಣೆ. ಇನ್ನೂ 10 ಪಟ್ಟು ಜಾಸ್ತಿ ನೀರು ಬಂದ್ರೂ ನೀವು ಈ ತಿನ್ನೋದನ್ನ ನಿಲ್ಲಿಸದೇ ಇದ್ರೆ ಹೆಂಗೆ ಸಂರಕ್ಷಣೆ ಮಾಡೋಕ್ಕಾಗತ್ತೆ? ಸೊ ಅನ್ಲೆಸ್ ಯು ಚೇಂಜ್ ಯುವರ್ ಫುಡ್, ಈ ಪರ್ಯಾವರಣ ಹಿತರು ಪರ್ಯಾವರಣ ತಜ್ಞರು ಮಾತಾಡೋದೆಲ್ಲ ಬೂಟಕ ಅಂತ ನನಗನ್ಸುತ್ತೆ. ಸೊ ಈಗ ನೀವು ಪರ್ಯಾವರಣ ಸಂರಕ್ಷಣೆ ಮಾಡಬೇಕು ಅಂದರೆ ಫಸ್ಟ್ ನೀವು ಮಾಡಬೇಕಾಗಿದ್ದು ಅಡುಗೆ ಮನೆಗೆ ಹೋಗು, ಅಲ್ಲಿ ಸಿರಿಧಾನ್ಯಗಳನ್ನು ಬಳಸೋಕ್ಕೆ ಶುರು ಮಾಡು. ಆವಾಗಲೇ ನೀವು ನಿಜವಾದ ಪರ್ಯಾವರಣ ಹಿತರು ಸಂರಕ್ಷಕರು ತಜ್ಞರು ಆಗ್ತೀರಾ ನೀವು. ಸೊ ನಿಮ್ಮ ಊಟ ಬದಲಾವಣೆ ಮಾಡದೆ ನೀವು ಪರ್ಯಾವರಣದ ಬಗ್ಗೆ ಮಾತಾಡಬೇಡ. ಒಂದು ಕಾಫಿ ಕುಡಿತಾ ಇದ್ರೆ ನೀವು ಅಂದರೆ ಅಲ್ಲಿ ಕಾವೇರಿನ ಹಬೆ ಮಾಡ್ತಾ ಇದ್ದೀರಾ. ಅಲ್ಲಿ ದೊಡ್ಡ ದೊಡ್ಡ ಮರಗಳಿರೋದ ಜಾಗದಲ್ಲಿ ಕಾಫಿ ಎಸ್ಟೇಟ್ಗಳನ್ನು ಕೂರಿಸಿದ್ವಿ. ಸೊ ನೀರು ಎಲ್ಲಿ ಹಿಂಗುತ್ತೆ? ಹಿಂಗಿದ್ದನ್ನು ಯಾರು ಹಿಡ್ಕೊಳ್ತಾರೆ? ಆ ದೊಡ್ಡ ಮರಗಳ ಬೇರುಗಳೇ ನೀರನ್ನು ಹೀರಿಕೊಂಡು ಬಿಸಿಲು ಕಾಲ ಬಂದಾಗ ಸ್ಪಾಂಜ್ ಥರ ನಿಧಾನವಾಗಿ ಬಿಡಿಯೋದ್ರಿಂದ ನಿಮಗೆ ಕಾವೇರಿ ಜೀವನದವಾಗಿತ್ತು. ಈಗ ಕಾವೇರಿ 4 ತಿಂಗಳೇ ಹರಿಯೋದು. ಯಾರು ಇದಕ್ಕೆ ಕಾರಣ? ಪ್ರತಿಯೊಬ್ಬರು ಬೆಂಗಳೂರಲ್ಲಿ ಬೆಳಗ್ಗೆ ಎದ್ದು ಕುಡಿಯೋ ಕಾಫಿ ಅಥವಾ ಚಾಯ್, ಇಷ್ಟೇ. ಸರ್, ಇದಂದ್ರೆ ಒಂದು ರೀತಿ ನನ್ನ ಪ್ರಕಾರ ಇದರಲ್ಲಿ ದೊಡ್ಡ ಕ್ರಾಂತಿನೇ ಆಗಬೇಕು. ಅಡಿಗೆ ಮನೆಯಲ್ಲಿ ಆಹಾರ ಪದ್ಧತಿಯನ್ನೇ ಬದಲಾಯಿಸಬೇಕು ಅಂದಾಗ ಈಗ ಸರ್ಕಾರದಿಂದ ಒಂದಷ್ಟು ಪೂರಕ ವಿಷಯಗಳದ್ದು ಏನು ಇಲ್ಲಮ್ಮ. ಇದು ತುಂಬಾ ದೊಡ್ಡ ತಪ್ಪು ಗ್ರಹಿಕೆ. ಸರ್ಕಾರ ಏನು ಮಾಡುತ್ತೆ? ಏನು ಮಾಡೋಕ್ಕಾಗಲ್ಲ ಸರ್ಕಾರಕ್ಕೆ. ಇಟ್ ಈಸ್ ಪೀಪಲ್. ನಾವು ಪ್ರಜೆಗಳು ಬದಲಾವಣೆಗಳು ಮಾಡ್ಕೋಬೇಕಾಗಿರೋದು. ಪ್ರಜೆಗಳು ಡಿಮಾಂಡ್ ಮಾಡಬೇಕು ಅಂತ ಹೇಳ್ತಿದ್ದೀರಿ. ಪ್ರಜೆಗಳಲ್ಲಿ ಬದಲಾವಣೆ ಮಾಡಬೇಕು. ಪ್ರತಿಯೊಬ್ಬರು ಅಯ್ಯೋ ಇದರಿಂದ ಹಾಳಾಗ್ತಾ ಇದೆ ನಮ್ಮ ಪರ್ಯಾವರಣ, ಇದರಿಂದ ನಮ್ಮ ಮಡಿಕೇರಿಯಲ್ಲಿ ಬೆಟ್ಟಗಳು ನಡ್ಕೊಂಡು ಬರ್ತಾ ಇವೆ, ನೆರೆ ಸೃಷ್ಟಿ ಆಗ್ತಾ ಇದೆ, ನಾನು ಕಾಫಿ ಕುಡಿಯೋದರಿಂದ ಅಲ್ಲಿ ಕಾಫಿ ಬೆಳೆಗಳು ಜಾಸ್ತಿ ಆಗಿರೋದು. ಎಷ್ಟು ಜನ ಕಾಫಿ ಕುಡಿತಾ ಇದ್ದಾರೆ? ನಿಮ್ಮ ಸುತ್ತಮುತ್ತಲು ಏನು ಬೆಳೆಯುತ್ತಾ ಕಾಫಿ ಗಿಡ? ಎಲ್ಲೋ ಅಂತ ಒಂದು ಪ್ರಕೃತಿ ಜಾಗಗಳಲ್ಲಿ ಮಾತ್ರ ಬೆಳೆಯುತ್ತೆ. ಅದನ್ನು ದಿವಸ ನಾನು 8 ಸತಿ ಕಾಫಿ ಕುಡಿಯೋರಿದ್ದಾರೆ. ಈ ನೀವು ಬೇರೆ ದೇಶಗಳಿಗೆ ಹೋದ್ರೆ ಮಗ್ಗುಗಳು, ನಾವಾದ್ರೆ ಒಂದು ಲೋಟ ಕಾಫಿ ಕುಡಿತಾರೆ. ದೊಡ್ಡ ದೊಡ್ಡ ಕಾಫಿ ಮಗ್ಗಳನ್ನು ನೋಡ್ಬೋದು. ದಿವಸ ಇಡೀ ದಿವಸ ಕುಡಿತಾ ಇರ್ತಾರೆ. ಅಂದರೆ ಎಷ್ಟು ಬೆಟ್ಟಗಳನ್ನು ಹಾಳು ಮಾಡಿದ್ದೀವಿ. ಟೋಟಲ್ ರೈನ್ ಫಾರೆಸ್ಟ್ ಕಬ್ಬು ಬೆಳೆಯೋದಕ್ಕೆ ಆ ಸಕ್ಕರೆ ಹಾಕ್ಕೊಂಡು ಕೊಡೋದು. ಸೊ ಇವೆಲ್ಲ ಒಂದಕ್ಕೊಂದು ಅಂಟ್ಕೊಂಡಿವೆ. ಇದನ್ನು ನಾವು ಸಮಗ್ರವಾಗಿ ಯೋಚನೆ ಮಾಡಬೇಕು. ಈ ಪ್ರಜ್ಞೆ ಬರಬೇಕು. ಸೊ ಗೌರ್ಮೆಂಟ್ಗೆ ಓನ್ಲಿ ಮೇಕ್ ರೂಲ್ಸ್ ಅಮ್ಮ. ರೂಲ್ಸ್ ಈ ಒಳಗಡೆಯಿಂದ ನಮಗೆ ಪ್ರಜ್ಞಾಪೂರ್ವಕವಾಗಿ ಬದಲಾವಣೆಗಳನ್ನು ಮಾಡಬೇಕು. ಸರ್, ಅಂದರೆ ತಾವು ಅಂದರೆ ಸಿರಿಧಾನ್ಯಗಳ ಒಂದು ಅಂದರೆ ಇಷ್ಟು ಬಳಕೆಗೆ ಬರಬೇಕು ಅನ್ನೋಂಥದ್ದು ಜಾಗೃತಿ ಮೂಡಿಸ್ತಾ ಇದ್ದೀರಿ. ಈಗ ನಾನು ಹೇಳೋ ಪ್ರಕಾರ ಅಂದರೆ ಕೆಲವೊಂದು ಈಗ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಏನಿದೆ ಅಲ್ಲಿ ಮಿಲೆಟ್ ಫುಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋಂಥದ್ದು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಜನರಿಗೆ ಅದು ತಿಳಿಸ್ಬೇಕು ಅನ್ನೋ ಪ್ರಜ್ಞೆ ಇದ್ರೆ ತಾನೇ ಅದು ನಡೆಯೋದು. ಸೊ ನನ್ನ ಅಭಿಪ್ರಾಯ ಏನಂದ್ರೆ ಫಸ್ಟ್ ಜನರಿಗೆ ಈ ಪ್ರಜ್ಞೆ ಬರಬೇಕು. ನಾನು ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಫಸ್ಟ್ 2014 ಬೆಂಗಳೂರಲ್ಲಿ ಮೊದಲನೇ ಉಪನ್ಯಾಸ ಕೊಟ್ಟಿದ್ದು. ನೀವು ಸಿರಿಧಾನ್ಯಗಳನ್ನು ತಿನ್ರಪ್ಪ ಇದೆಲ್ಲ. ಸೊ ಬಂದು ಕೇಳೋದು. ಆವಾಗ ಪರಿಸ್ಥಿತಿ ಇನ್ನೂ ಗಂಭೀರ. ಯಾರಿಗೂ ಗೊತ್ತಿಲ್ಲ, ಅರ್ಕ ಅಂದರೆ ಗೊತ್ತಿಲ್ಲ, ನವಣೆ ಅಂದರೆ ಗೊತ್ತಿಲ್ಲ. ಸೊ ಹೆಂಗೆ ಸರ್ ನೀವೇನಿದೆಲ್ಲ ಹೇಳ್ತಾ ಇದ್ದೀರಾ, ಎಲ್ಲಿಂದ ಸಿಗುತ್ತೆ? ನಾನು ನಾಳೆಯಿಂದ ತಿನ್ನಬೇಕು ಅಂದ್ಕೊಂಡಿದ್ದೀನಿ ಅಂದರು. ನಾನು ಹೇಳಿದೆ, ನೋಡಮ್ಮ, ಕೇರಳ ಶಾಪ್ಸ್ ಇರುತ್ತಲ್ಲ, ಕಾಕಾ ಶಾಪ್ಸ್ ಅಂತೀವಿ ನಮ್ಮ ಸ್ಟ್ರೀಟ್ಗಳಲ್ಲಿ. ಕಾಕಾ ಶಾಪ್ ಹೋಗಿ ಆರ್ಕ ಇದೆಯಾ ಅಂತ ಕೇಳು. ಅವ್ರಿಗೆ ಗೊತ್ತಿರಲ್ಲ. ನಿಮ್ಮ ಮಾತು ಕೇಳಿಸ್ಕೊಳ್ಳೋದು ಇಲ್ಲ ಅವರು. ಮಾರನೇ ದಿವಸ ನಿಮ್ಮ ಫ್ರೆಂಡ್ ಜೊತೆ ಹೋಗಿ ಇನ್ನೊಂದು ಆ ಕಡೆಯಿಂದ ಆರ್ಕ ಇದೆಯಾ ಅಂತ ಕೇಳು. 21 ದಿವಸ ಕೇಳು, ಒಂದು 20 ಜನ. 22ನೇ ದಿವಸ ಶಾಪಲ್ಲಿ ಆರ್ಕ ಬಂದು ಕೊಡ್ತಾರೆ. ಅಂದರೆ ಇಲ್ಲಿ ಮಾರ್ಕೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಡಿಮ್ಯಾಂಡ್ ಸಪ್ಲೈ. ಸೊ ಕೇಳೋರು ಜಾಸ್ತಿ ಆದರೆ ಮಿಡಲ್ ಮ್ಯಾನ್ ವಿಲ್ ಸ್ಟಾರ್ಟ್ ಸರ್ಚಿಂಗ್ ಫಾರ್ ಇಟ್.
ಈಗ ಹಾಗೆ ನಾವು ಈಗ ಕರ್ನಾಟಕ ನಂಬರ್ 1 ಮಿಲೆಟ್ಸ್ ಉತ್ಪಾದನೆಯಾಗಿ. ಯಾಕೆಂದರೆ ನಾವು 30 ವರ್ಷದಿಂದ ನಾನು ಹೋಗದೇ ಇರೋ ಹಳ್ಳಿನೇ ಇಲ್ಲ ಕರ್ನಾಟಕದಲ್ಲಿ. ಐ ಹ್ಯಾವ್ ವಿಸಿಟೆಡ್ ಮೋರ್ ದೆನ್ 3000 ವಿಲೇಜಸ್. ಹಳ್ಳಿಗೆ ದೊಡ್ಡ ದೊಡ್ಡ ಊರುಗಳು, ಹುಬ್ಬಳ್ಳಿ, ಎಲ್ಲ ಕಡೆ ನಾವು ಹೋಗಿ ಅರಿವು ಮೂಡಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಕರ್ನಾಟಕ ಈಸ್ ನಂಬರ್ 1 ಇನ್ ಪ್ರೊಡಕ್ಷನ್. ಎಲ್ಲ ಮಳೆ ಬರದೇ ಇರೋ ಜಾಗಗಳಲ್ಲೂ ನಾವು ಇದನ್ನು ಬೆಳೆಸ್ಬೋದು. ಅಂದರೆ 2 ಮಳೆ ಸಾಕು. ಆರ್ಕಾದರೆ ಮೊಳಕೆ ಬರೋವಾಗ ಒಂದು ಮಳೆ, ತೆನೆ ಕಟ್ಟೋವಾಗ ಒಂದು ಮಳೆ, 2 ಮಳೆ ಸಾಕು. ಅದಕ್ಕೆ ಇಳುವರಿ ಬರುತ್ತೆ. ಬಟ್ ಈ ಮಧ್ಯದಲ್ಲಿ ಆ ಹುಲ್ಲು ಬೆಳೆಯುವಾಗ ಹಕ್ಕಿಗಳು ಬರ್ತವೆ, ಪಿಕ್ಕೆ ಹಾಕ್ತವೆ. ಮಳೆ ಬಂದರೆ ನೀರನ್ನು ಹಿಡ್ಕೊಳ್ಳೋದು ಶುರುವಾಗುತ್ತೆ, ಹಿಂಗೋದು ಶುರುವಾಗುತ್ತೆ. ಎಷ್ಟು ಅದ್ಭುತ ಅಂದರೆ ಪ್ರಕೃತಿಯಲ್ಲಿ ಈ ಸಣ್ಣ ಹುಲ್ಲುಗಳು ಮಾಡೋದು ಜಸ್ಟ್ ಮ್ಯಾಜಿಕ್. ಈಗ ನಿಮಗೆ ಕ್ಯಾನ್ಸರ್ ಬಂದಿದೆ, ನಮ್ಮ ಸಿರಿಧಾನ್ಯ ಊಟ ಮಾಡಿರಿ, ಮ್ಯಾಜಿಕ್. 6 ತಿಂಗಳಲ್ಲಿ ಕ್ಯಾನ್ಸರು ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ, 2 ವರ್ಷಕ್ಕೆ ಮಾಯ. ಟೈಪ್ 1 ಡಯಾಬಿಟಿಸ್ ಮಾಯ. ಡಯಾಬಿಟಿಸ್ ಬಿಡ್ರಿ, ಅದು ತುಂಬ ಈಸಿ. BP ಮಾಯ. ಈ ರೀತಿ ಪ್ರಕೃತಿಯನ್ನು ಅನುಸರಿಸಿಕೊಂಡು ನಾವು ಊಟ ಮಾಡೋದು, ನಮ್ಮ ಅಭ್ಯಾಸಗಳನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿದರೆ ರೋಗ ಮಾಯ. ನಮ್ಮ ಭೂಮಿ ಫಲವತ್ತತೆಯನ್ನು ಮತ್ತೆ ವಾಪಸ್ ತರಬೇಕು ದೊಡ್ಡ ಮಟ್ಟದಲ್ಲಿ, ದೊಡ್ಡ ಪ್ರಮಾಣದಲ್ಲಿ, ಅತಿ ಕಮ್ಮಿ ಸಮಯದಲ್ಲಿ. ಅಂದರೆ ನೀವು ಮಾಡಬೇಕಾಗಿದ್ದಿಷ್ಟೇ, ನಮ್ಮ ಸಿರಿಧಾನ್ಯಗಳ ಬೀಜಗಳನ್ನು ತಗೊಳ್ಳಿ, ಸುಮ್ಮನೆ ಚೆಲ್ಬಿಡ್ರಿ ಮಳೆ ಬರೋ ಮುಂಚೆ. 2 ಸೀಸನ್ಸಲ್ಲಿ ಆಗಸ್ಟ್ಗೆ ಅದೇ ಫಲವಂತತೆ ಬರುತ್ತೆ. ನೀವು ಕಟಾವು ಮಾಡೋಕ್ಕೂ ಹೋಗಬೇಡಿ, ಎಲ್ಲಾದರೂ ಚೆಲ್ರಿ. ಗುಂಡೆ ಬಡ್ಡೆ ಎಲ್ಲಂದ್ರೆ ಅಲ್ಲಿ ಇಂಥ ಭೂಮಿನೇ ಭೂಮಿ ಬೇಕಾಗಿಲ್ಲ, ಮರಳು ಭೂಮಿ ಹತ್ರ ಹೋಗಿ ಚೆಲ್ಬಿಡ್ರಿ. ವಿ ಹ್ಯಾವ್ ಡನ್ 100 acres ಆಫ್ ಬರಡು ಭೂಮಿಯನ್ನು ವಿದಿನ್ 2 seasons ಮತ್ತೆ ಫಲವತ್ತತೆಗಳಿಗೆ. ಮತ್ತೆ ಅಲ್ಲಿ ನೀವು ಕಬ್ಬು ಬೆಳಿಬೋದು. ಕಬ್ಬು ಬೆಳೆಯಬಾರ್ದು, ಯಾರು ಕಬ್ಬು ಬೆಳೆಯಬಾರ್ದು. ಕಬ್ಬು ಬೆಳೆದರೆ ಹಾಳಾಗತ್ತೆ ಭೂಮಿ. ಕಬ್ಬು ಈಸ್ ನಂಬರ್ 1 ಎನಿಮಿ ಫಾರ್ ಮಣ್ಣಿನಿಗೆ ಸಂರಕ್ಷಣೆ. ನಿಜ ಸರ್, ನಿಜ. ಅದರಷ್ಟು ಕೆಟ್ಟದ್ದು ಯಾವುದೂ ಇಲ್ಲ. ಅಫ್ಕೋರ್ಸ್ ಕಬ್ಬು ಬೆಳೆಯೋದು ಹೆಂಡಕ್ಕೋಸ್ಕರ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ನಾವೆಲ್ಲರೂ ಸಕ್ಕರೆ ಅಂತ ಹೇಳ್ಕೊಂಡು ಮೋಸ ಮಾಡ್ಕೋತಾ ಇದ್ದೀವಿ. ಹೆಂಡ ಒಳ್ಳೇದಲ್ಲ, ಸಕ್ಕರೆ ಒಳ್ಳೇದಲ್ಲ, ಅದಕ್ಕೆ ಬಳಸೋ ಫರ್ಟಿಲೈಸರ್ಸು ಒಳ್ಳೇದಲ್ಲ, ಪೆಸ್ಟಿಸೈಡ್ಸು ಒಳ್ಳೇದಲ್ಲ, ಎಲ್ಲ ಒಳ್ಳೇದಲ್ಲ ಅಂತ ಗೊತ್ತಿದೆ. ಆದರೂ ನಾವು ಹೆಂಡ ಮಾಡೋದನ್ನು ಬಿಡೋದಿಲ್ಲ. ಬಟ್ ಏನು ಮಾಡ್ತೀರಾ, 31st ಡಿಸೆಂಬರ್ ಆದರೆ ಬೆಂಗಳೂರು 380 crores ಲಾಭ ಅಂತ January 1st ಹೆಡ್ಲೈನ್ಸ್ ಬರುತ್ತೆ. ಅಬಕಾರಿ ಗೌರ್ಮೆಂಟ್ಗೆಲ್ಲ ಹೆಂಡ ಮಾರಾಟ ಮಾಡ್ತಾ ಇವೆ ನಮ್ಮ ಸಮಾಜದಲ್ಲಿ. ಎಂಥ ಒಂದು ದುಸ್ಥಿತಿ ನೋಡ್ರಿ. ಸೊ ಪ್ರಜ್ಞೆ ಬರಬೇಕು ಜನರಿಗೆ. ಗವರ್ನಮೆಂಟ್ ಶುಡ್ ನಾಟ್ ಬಿ ಸೆಲ್ಲಿಂಗ್ ಲಿಕ್ಕರ್. ಯಾಕ್ರಿ ಅವ್ರು ಲಿಕ್ಕರ್ ಮಾರಾಟ ಮಾಡೋ ಪರಿಸ್ಥಿತಿ ಯಾಕೆ ತರಿಸ್ಕೊಂಡಿದ್ದೀವಿ ನಾವು? ವೈ ಗವರ್ನಮೆಂಟ್ ಶುಡ್ ಸೆಲ್ ಲಿಕ್ಕರ್? ಈ ಪ್ರಶ್ನೆ ಯಾರು ಕೇಳ್ತಾ ಇಲ್ಲಮ್ಮ. ಸರ್ ಅದರಿಂದನೇ ದುಡ್ಡು ಬರುತ್ತೆ ಅಂತ ಎಲ್ಲ ಹೇಳಿದಾಗ ಬೇರೆ ದುಡ್ಡು ಮಾಡೋಣಮ್ಮ, ಒಳ್ಳೇದು ಮಾಡ್ಕೊಂಡು. ಏನಿದು? ಪೀಪಲ್ ಶುಡ್ ಆಸ್ಕ್ ದಿಸ್ ಕ್ವಶನ್. ಅದೇ ನಾನು ಹೇಳ್ತಾ ಇದ್ದೆ, ಗವರ್ಮೆಂಟ್ಗಳು ದೇ ಡೂ ವಾಟ್ ಎವ್ರಿಥಿಂಗ್ ಇಸ್ ನೀಡೆಡ್. ಅವ್ರಿಗೆ ದುಡ್ಡು ಅದೆಲ್ಲ ಬರಬೇಕು. ನಾವು ಪ್ರಜೆಗಳು ಕೇಳಬೇಕು, ಯಾಕೆ ಗವರ್ಮೆಂಟ್ ಲಿಕ್ಕರ್ನ ಮಾರಾಟ ಮಾಡಬೇಕು ಅಂತ ಒಂದು ಪ್ರಶ್ನೆ ಕೇಳ್ಬೋದಾ ನಾವು? ಕೇಳೋರು ಕಮ್ಮಿ ಜನ ಸರ್ ಈಗ ಆ ರೀತಿ. ನಾನು ಕೇಳ್ತಾ ಇದ್ದೀನಿ ನಮ್ಮ 30 ವರ್ಷದಿಂದ. ಬೇರೆಯವ್ರನ್ನೂ ಕೇಳ್ರಿ ಅಂತ ನಾನು ಹೇಳಕ್ಕೆ ಹೊರಟಿದ್ದೀನಿ. ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್. ವೈ ಶುಡ್ ಗವರ್ನಮೆಂಟ್ ಸೆಲ್ ಲಿಕ್ಕರ್? ಯಾಕಮ್ಮ? ಸಾರಾಯಿ ಮಾರಾಟ ಮಾಡಿಕೊಂಡು ಜೀವನ ಮಾಡುವಂಥ ಗೌರ್ಮೆಂಟ್ಗಳನ್ನು ಸೃಷ್ಟಿ ಮಾಡಿದ್ದು ಯಾರು? ನಾವೇ. ಯಾಕೆ ನಾವು ಪ್ರಶ್ನೆ ಕೇಳ್ತಾ ಇಲ್ಲ? ಅಷ್ಟು ಆದಾಯವನ್ನು ತಂದು ಕೊಡ್ತಾ ಇದ್ದಾರೆ. ಹೀಗಾಗಿ ಯಾರು ಆದಾಯ ಕೊಡ್ತಾರೆ? ನಾವೇ ತಾನೇ ಕುಡಿತೇವೆ. ತಂದು ಕೊಡೋದು. ಸಿ, ಗವರ್ಮೆಂಟ್ ಈಸ್ ಓನ್ಲಿ ಎ ಟೂಲ್. ಟ್ರಾನ್ಸ್ಪರೆಂಟ್ ಆಗಿದೆ ಅದು. ಬಟ್ ಅದನ್ನು ಫೋಕಸ್ಗೆ ತರ್ಕೋಬೇಡಿ. ನೀವು ಯು ಆರ್ ದ ಮ್ಯಾನ್, ಯು ಆರ್ ದ ಪೀಪಲ್. ಇಟ್ ಈಸ್ ಯು ಹೂ ಆರ್ ಡೂಯಿಂಗ್ ಆಲ್ ದಿಸ್.
ಸುಮ್ಮನೆ ಎಲ್ಲರೂ ಗೌರ್ಮೆಂಟನ್ನು ಬೈತಿದ್ದೀವಿ. ನಾನು ಈಗ ಹೇಳೋದು ಗೌರ್ಮೆಂಟ್ ವೈ ಆರ್ ವಿ ಅಂತ. ಹೂ ಇಸ್ ಗೌರ್ಮೆಂಟ್? ನಾವೇ ತಾನೇ. ಹೌದು. ಸೊ ಐ ಡೋಂಟ್ ಬ್ಲೇಮ್ ಗೌರ್ಮೆಂಟ್ ಫಾರ್ ಎನಿಥಿಂಗ್. ಆ ಪ್ರಜ್ಞಾಪೂರ್ವಕವಾಗಿದ್ದ ಸಭ್ಯ ಸಮಾಜವನ್ನು ನಿರ್ಮಾಣ ಮಾಡ್ಕೋಬೇಕು ಅನ್ನೋದು ನಮ್ಮ ಒಂದು ಆದ್ಯತೆ ಇರಬೇಕು. ಎಸ್ ಸರ್, ಡೆಫಿನೆಟ್ಲಿ. ಅಂದರೆ ಸಿರಿಧಾನ್ಯಗಳ ಬಗ್ಗೆ ಮಾತಾಡ್ತಾ ನಮ್ಮ ವೀಕ್ಷಕರಿಗೆ ಹೇಳಬೇಕು ನಾನು, ನಮ್ಮ ಡಾಕ್ಟರ್ ಖಾದರ್ ವಲ್ಲಿಯವರ ಸಾಧನೆ ಅಂದರೆ ಅಮೇರಿಕಾದಲ್ಲಿ ಕೆಲಸ ನಿರ್ವಹಿಸಿದ್ರು ಕೂಡ ನಮ್ಮ ಭಾರತದಲ್ಲಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು, ಇಲ್ಲಿ ಒಂದು ಆಹಾರ ಭದ್ರತೆ ಆಗಿರಬಹುದು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತಾವು ಮರಳಿ ತಾಯ್ನಾಡಿಗೆ ಬಂದು ಇಲ್ಲೇ ಸೇವೆ ಸಲ್ಲಿಸ್ತಾ ಇದ್ರ. ಜೊತೆಗೆ ತಮ್ಮ ಸೇವೆಯನ್ನು ಗುರುತಿಸಿ ಇತ್ತೀಚೆಗಷ್ಟೇ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ಸೊ ಆ ಕ್ಷಣಗಳನ್ನು ನೆನೆಸ್ಕೊಳ್ಳೋದಾದ್ರೆ ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.